ಹೆಲೋ ಗಾಯ್ಸ್, ವೆಲ್ಕಮ್ ಟು ನೆಕ್ಸ್ಟ್ ಜನ್ AIML. ಇವಾಗಿನ ಟ್ರೆಂಡಿಂಗಲ್ಲಿ ಎಷ್ಟು ಪವರ್ಫುಲ್ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತು. ಅದನ್ನ ಯೂಸ್ ಮಾಡಿಕೊಂಡು ಎಷ್ಟೋ ಜನ ಅವ್ರ ವರ್ಕ್ ಪ್ರೆಷರ್ ಕೂಡ ಕಡಿಮೆ ಮಾಡ್ಕೊತಾ ಇದ್ದಾರೆ. ಸ್ಟೂಡೆಂಟ್ಸ್ ಲೈಫಲ್ಲಿ ಅವ್ರ ವರ್ಕ್ ಪ್ರೆಷರ್ನ ಕಮ್ಮಿ ಮಾಡೋಕ್ಕೆ ಅಂತಲೂ ಸ್ವಲ್ಪ AI ಟೂಲ್ಸ್ಗಳು ಕೂಡ ಇದ್ದಾವೆ. ಇವಾಗ ನಾನು ನಿಮಗೊಂದು AI ಟೂಲ್ ಬಗ್ಗೆ ಹೇಳ್ತೀನಿ. ಅದು ಸ್ಟೂಡೆಂಟ್ಸ್ ಲೈಫ್ನ ಈಸಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದ್ರ ಹೆಸರೇನಪ್ಪ ಅಂದರೆ ಕ್ವಿಜ್ಲೆಟ್ ಅಂತ. ಏನಿಲ್ಲ, ಜಸ್ಟ್ ಯು ಹ್ಯಾವ್ ಟು ಗೋ ಫಾರ್ ಗೂಗಲಿಗೆ ಹೋಗ್ಬಿಟ್ಟು ಕ್ವಿಜ್ಲೆಟ್ ಅಂತ ಹೊಡೆದ್ರೆ ಸಾಕು. ಫಸ್ಟ್ ಲಿಂಕ್ ಒಂದು ಬರುತ್ತೆ. ಆ ಲಿಂಕ್ ಒತ್ತಿದ್ರೆ ನೀವು ಕ್ವಿಜ್ಲೆಟ್ ಅಫಿಷಿಯಲ್ ವೆಬ್ಸೈಟಿಗೆ ಹೋಗ್ತೀರಾ. ಇದರಲ್ಲಿ ಯು ಕ್ಯಾನ್ ಸಿ ತುಂಬ ಆಪ್ಷನ್ಸ್ಗಳು ತೋರಿಸ್ತಾ ಇದೆ. ಹೋಮು, ಲೈಬ್ರರಿ, ನೋಟಿಫಿಕೇಶನು, ನ್ಯೂ ಫೋಲ್ಡರ್ಸು. ಎಸ್ಪೆಷಲಿ JEE ಮೇನ್ ಮತ್ತು ನೀಟ್ ಯಾರು ಓದ್ತಾ ಇದ್ದೀರಾ ಇವ್ರಿಗಂತೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸ್ಟಡಿ ಗೈಡ್ ಅಂತ ಇದೆ. ಪುಟ್ ಯುವರ್ ನೋಟ್ಸ್ ಹಿಯರ್, ವಿ ವಿಲ್ ಡೂ ದ ರೆಸ್ಟ್ ಅಂತ. ಯು ಜಸ್ಟ್ ಹ್ಯಾವ್ ಟು ಅಪ್ಲೋಡ್ ದ ಫೈಲ್. ವೆದರ್ ಯು ಬ್ರೌಸ್ ಇಟ್ ಗೂಗಲಿಂದ ತೆಗಿತಿರೋ ಅಥವಾ ನಿಮ್ಮ ಫೋಲ್ಡರಿಂದನೇ ತೆಗೆದ್ಬಿಟ್ಟು ಹಾಕ್ತಿರೋ ಅದು ನಿಮ್ಮ ಇಷ್ಟ. ನೀವು ಬರೀ ಅಪ್ಲೋಡ್ ಮಾಡಿ ಅಷ್ಟೇ. ಮಿಕ್ಕಿರೋದು ಏನೇ ಇದ್ರೂ ಅದೇ ನೋಡ್ಕೊಳ್ಳುತ್ತೆ. ನಾನು ಇವಾಗ ಅಪ್ಲೋಡ್ ಫೈಲ್ಸಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ VTU ಪೈಥಾನ್ ಮಾಡ್ಯೂಲ್ 1 ಅದು ಬೇಸಿಕ್ ಪೈಥಾನ್ ಇನ್ಫಾರ್ಮೇಷನ್ ಇದೆ ಅದರಲ್ಲಿ. ಅದನ್ನ ಓಪನ್ ಮಾಡ್ತಾ ಇದ್ದೀನಿ. ಅದನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ಅಪ್ಲೋಡ್ ಆಗುತ್ತೆ. ಇವಾಗ ಅಪ್ಲೋಡ್ ಆಯಿತು ಅದು. ಯು ಜಸ್ಟ್ ಹ್ಯಾವ್ ಟು ಗಿವ್ ಜನರೇಟ್. ನೀವು ಜನರೇಟ್ ಕೊಟ್ಟರೆ ಫ್ಲಾಶ್ ಕಾರ್ಡ್ ಜನರೇಟ್ ಆಗುತ್ತೆ. ನೋಡೋಣ ಬನ್ನಿ ಹೇಗೆ ಜನರೇಟ್ ಆಗುತ್ತೆ ಅಂತ. ನಾನು ಪ್ರಿಪೇರ್ ಮಾಡಿದೆ. ಔಟ್ಲೈನ್ ನೋಡೋಕೆ ಹಿಂಗಿದೆ. ಅಂದರೆ ಚಿಕ್ಕದಾಗಿ ಇದು ಬ್ರೇಕ್ ಡೌನ್ ಮಾಡಿದೆ. ನೀವು ನೋಟ್ಸಲ್ಲಿ ಏನು ದೊಡ್ಡದಾಗಿ ನೋಡ್ತೀರಾ ಅದನ್ನ ಇವಾಗ ಸ್ಮಾಲ್ ಪಾರ್ಟ್ಸ್ ಮಾಡಿ ಡಿವೈಡ್ ಮಾಡಿದೆ ಅದು. ನೋಡಿ, ಬೇಕಿದ್ರೆ ನೀವು ಎಡಿಟ್ ಕೂಡ ಮಾಡ್ಕೋಬೋದು ಮತ್ತು ಹೈಲೈಟ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಬರೀ ಔಟ್ಲೈನೇ ಅಲ್ಲ, ಕ್ವಿಕ್ ರೆಫರೆನ್ಸ್ ಅಂತ ಕೂಡ ಇದೆ. ಅಂದರೆ ಏನು ನೀವು ಕೀ ಪಾಯಿಂಟ್ಸ್ ಬರ್ಬಿಟ್ಟು ಓದ್ಕೋತೀರಾ ಆ ಥರ. ಆ್ಯಂಡ್ ಆಲ್ಸೋ ನೀವು ಇಲ್ಲಿ ರೀಸೆಂಟಲ್ಲಿ ಇವಾಗ ನೀವು ಅಪ್ಲೋಡ್ ಮಾಡಿರೋ ಫ್ಲ್ಯಾಶ್ ಕಾರ್ಡ್ದು ಸೆಟ್ ಇದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ತುಂಬ ಆಪ್ಷನ್ಸ್ಗಳಿದೆ. ಫ್ಲ್ಯಾಶ್ ಕಾರ್ಡ್ಸ್, ಲರ್ನ್, ಟೆಸ್ಟ್, ಮ್ಯಾಚ್, ಬ್ಲಾಸ್ಟ್, ಬ್ಲಾಕ್ ಅಂತ. ನಾವು ಫಸ್ಟು ಫ್ಲ್ಯಾಶ್ ಕಾರ್ಡ್ ಬಗ್ಗೆ ನೋಡೋಣ. ಇಲ್ಲಿ ಕ್ವೆಶನ್ ಕೇಳಿದರೆ, ಹೌ ಡು ಯು ರನ್ ದ ಇಂಟರಾಕ್ಟಿವ್ ಶೆಲ್ ಇನ್ ಪೈಥಾನ್ ಅಂತ. ಬೇಕಾದ್ರೆ ರೀಡ್ ಔಟ್ ಲೌಡ್ ಕೂಡ ಮಾಡ್ಬೋದು, ಅದು ಆಪ್ಷನ್ ಇದೆ. How do you run the interactive shell in Python? ಒಬ್ಬರಿಗೆ ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ, ಒಂಚೂರು ಹೇಳಿದ್ರೆ ನೆಕ್ಸ್ಟ್ ಹೇಳ್ಬಿಡ್ತೀನಿ ಅಂತ. ಅಂಥವ್ರಿಗೆ ಇಲ್ಲಿ ಆಪ್ಷನ್ ಕೂಡ ಇದೆ, ಗೆಟ್ ಎ ಹಿಂಟ್ ಅಂತ ಹೇಳ್ಬಿಟ್ಟು. ನೀವು ಅದನ್ನ ಒತ್ತಿದ್ರೆ ಒಂದು ಸ್ವಲ್ಪ ಹಿಂಟ್ ಕೊಡುತ್ತೆ. ಲಾಂಚ್ ಐಡಿಯಲ್ ವಿಚ್ ಇಸ್ ಇನ್ಸ್ಟಾಲ್ಡ್ ವಿತ್ ಪೈಥಾನ್ ಆನ್ ವಿಂಡೋಸ್ ಅಂಡ್ ಗೋ ಸ್ಟಾರ್ಟ್ ಮೆನು ಅಂತ ಹೇಳ್ಬಿಟ್ಟು ಐಡಿಯಾ ಕೊಡುತ್ತೆ. ನಿಮ್ಗೆ ಏನಾದರೂ ಗೊತ್ತಾದರೆ ನೀವು ನೆನ್ಪು ಮಾಡ್ಕೊಬೋದು ಆನ್ಸರ್ನ. ಆರ್ ಎಲ್ಸ್ ನೀವು ಅಗೇನ್ ಹಿಂಗೊಂದು ಕ್ಲಿಕ್ ಮಾಡಿದ್ರೆ ಅದೇ ಆನ್ಸರ್ನ ಡಿಸ್ಪ್ಲೇ ಮಾಡುತ್ತೆ. ನೀವು ನೆಕ್ಸ್ಟ್ ಫ್ಲ್ಯಾಶ್ ಕಾರ್ಡಿಗೆ ಹೋಗ್ಬೋದು. ದಿಸ್ ಇಸ್ ಸೆಕೆಂಡ್ ಫ್ಲ್ಯಾಶ್ ಕಾರ್ಡ್. ಮತ್ತು ಹಾಗೆ ನಂಬರ್ ಆಫ್ ಕ್ವೆಶನ್ಸು ಮತ್ತು ಅದರ ಆನ್ಸರ್ ಕೂಡ ಇಲ್ಲೇ ಇರುತ್ತೆ. ಸೊ ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಕೊಟ್ಟರೆ ಏನಿಲ್ಲ, ಒಂದು ಕ್ವೆಶನ್ ಬರುತ್ತೆ, ಅದಕ್ಕೆ 4 ಆಪ್ಷನ್ಸ್ ಇರುತ್ತೆ. ಈ ಥರ ಕ್ವೆಶನ್ಸ್ ಕೇಳಿರ್ತಾರೆ. What does the prompt greater than indicate in Python? ಕಂಟಿನ್ಯೂ ಮಾಡಬೇಕು. ರಾಂಗ್ ಆನ್ಸರ್ ಕೂಡ ಡಿಸ್ಪ್ಲೇ ಮಾಡ್ತಾರೆ. ನೀವೇನಾದರೂ ಚೂಸ್ ಮಾಡಿದ್ರೆ ರಾಂಗ್ ಆನ್ಸರ್ ಆಗಿದೆ, ರೈಟ್ ಆನ್ಸರ್ ಕೂಡ ಡಿಸ್ಪ್ಲೇ ಮಾಡ್ತಾರೆ. ಲಾಸ್ಟಿಗೆ ಸ್ಕೋರ್ ಕೂಡ ಕೊಡ್ತಾರೆ. ಸೇಮ್ ಅದೇ ಥರ ಇದು ಟೆಸ್ಟು. ಸೇಮ್ ಒಂದು ಕ್ವೆಶನ್ ಕೊಟ್ಟಿರ್ತಾರೆ, 4 ಆಪ್ಷನ್ ಕೊಟ್ಟಿರ್ತಾರೆ. ಅದರಲ್ಲಿ ನೀವೇನಾದರೂ ತಪ್ಪು ಮಾಡಿದರೆ ಕರೆಕ್ಟ್ ಆನ್ಸರ್ನ ಡಿಸ್ಪ್ಲೇ ಮಾಡ್ತಾಯಿತ್ತು. ಇದರಲ್ಲಿ ನೀವು ಟೆಸ್ಟ್ ಹೇಗೆ ಬರ್ತೀರಾ ಹಾಗೇನೆ. ನೀವು ಸರಿನಾದರೂ ಚೂಸ್ ಮಾಡಿರಲಿ, ತಪ್ಪಾದರೂ ಚೂಸ್ ಮಾಡಿಲ್ಲ, ಅದೇನು ಡಿಸ್ಪ್ಲೇ ಮಾಡಲ್ಲ. ಬಟ್ ಲಾಸ್ಟಲ್ಲಿ ಸ್ಕೋರ್ಸ್ನ ಕೊಡುತ್ತೆ. ಸೇಮ್ ಈ ಥರ ಸುಮ್ಮನೆ ನಾನು ಯಾವ್ದು ಪ್ರೆಸ್ ಮಾಡಿದ್ರು ಅದೇನು ಡಿಸ್ಪ್ಲೇ ಮಾಡಲ್ಲ. ಬಟ್ ಇಟ್ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶನ್. ಲಾಸ್ಟಲ್ಲಿ ಸ್ಕೋರ್ ತೋರಿಸುತ್ತೆ. ಈ ಬ್ಲಾಕ್ಸ್ ಅಂತ ಕೂಡ ಒಂದು ಗೇಮ್ ಇದೆ ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ನೀವು ಸ್ಟಾರ್ಟ್ ಪ್ಲೇಯಿಂಗ್ ಅಂತ ಕೊಟ್ಟರೆ ಸ್ವಲ್ಪ ಬ್ಲಾಕ್ಸ್ಗಳನ್ನ ಕೊಟ್ಟಿರ್ತಾರೆ. ನೀವು ಅದನ್ನ ಇಲ್ಲಿ ಪ್ಲೇಸ್ ಮಾಡಾದ್ಮೇಲೆ ಕ್ವೆಶನ್ನ ಡಿಸ್ಪ್ಲೇ ಮಾಡ್ತಾರೆ. ಅದು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಬ್ಲಾಕ್ನ ಕೊಡ್ತಾರೆ ನಿಮಗೆ ಇದು ಕಂಪ್ಲೀಟ್ ಮಾಡೋಕ್ಕೆ. ಸೊ ದಟ್ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿ ಈ ಬ್ಲಾಕ್ ಎಲ್ಲ ಫಿಲ್ ಮಾಡಬೇಕು. ಏನಿಷ್ಟು ಬ್ಲಾಕ್ಸ್ ಇದೆ ಇಷ್ಟು ಫಿಲ್ ಮಾಡಬೇಕು. ಆವಾಗ ನೀವು ವಿನ್ ಆಗ್ತೀರಾ. ನೀವು 3 ಸಲ 4 ಸಲ ಟ್ರೈ ಮಾಡಿನೂ ನಿಮಗೆ ಅಂದರೂ ಆನ್ಸರ್ ಸಿಕ್ಕಿಲ್ಲ ಅಂದರೆ ಅವರೇ ಆನ್ಸರ್ನ ಡಿಸ್ಪ್ಲೇ ಮಾಡ್ತಾರೆ. ಬ್ಲಾಸ್ಟ್ ಅಂತ ಇದೆ. ಸೊ ನಾವು ಅದನ್ನ ಓಪನ್ ಮಾಡಿದ್ರೆ ಇಲ್ಲಿ ಪ್ಲೇ ಅಂತ ಕೊಡಬೇಕು. ಜಸ್ಟ್ ಏನಿಲ್ಲ, ಇದೇನು ಕ್ವೆಶನ್ ಇದೆ ಅದಕ್ಕೆ ನಾವು ಕರೆಕ್ಟಾಗಿರೋ ಡೆಫಿನೇಷನ್ ಅನ್ನ ಚೂಸ್ ಮಾಡಬೇಕು. ಇಲ್ಲೇನು ಈ ಥರ ಲೈನ್ ಹೋಗ್ತಾ ಇದೆ, ದಿಸ್ ಇಸ್ ಲೈಕ್ ಟೈಮರ್. ಅದು ಈ ಎಂಡಿಗೆ ಹೋಗೋ ಅಷ್ಟೊತ್ತಿಗೆ ಯು ಹ್ಯಾವ್ ಟು ಚೂಸ್ ದ ಕರೆಕ್ಟ್ ಆನ್ಸರ್. ಅದಕ್ಕೆ ಶೂಟ್ ಮಾಡಬೇಕು. ಏನು ಕ್ವೆಶನ್ ಇದೆ, ವಾಟ್ ಇಸ್ ದ ಔಟ್ಪುಟ್ ಆಫ್ ವೈಲ್ ಲೂಪ್ ಇಫ್ ದ ಕಂಡೀಷನ್ ಇಸ್ ಆಲ್ವೇಸ್ ಟ್ರೂ. ಇನ್ಫೈನೈಟ್ ಲೂಪ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದಿಸ್ ಇಸ್ ರೈಟ್ ಆನ್ಸರ್. ಮತ್ತೆ ಇವಾಗ ಕ್ಯಾನ್ ಎ ವೇರಿಯಬಲ್ ಬಿ ಬೋತ್ ಲೋಕಲ್ ಆ್ಯಂಡ್ ಗ್ಲೋಬಲ್? ನೋ, ವೇರಿಯಬಲ್ ಮಸ್ಟ್ ಬಿ ಆರ್ ಲೋಕಲ್ ಆರ್ ಗ್ಲೋಬಲ್. ಇದೇ ಥರ ಸೇಮ್ ಎಲ್ಲದೂ ಏನೇನು ಕ್ವೆಶನ್ಸ್ ಕೊಡ್ತಾ ಇದ್ದಾರೆ ಅದಕ್ಕೆಲ್ಲ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಯು ವಿಲ್ ಬಿ ವಿನ್ನರ್. ಲೈಕ್ ಈ ಥರ ಲಾಸ್ಟಿಗೆ ಸ್ಕೋರ್ ಕೊಡ್ತಾರೆ 3 ಔಟ್ ಆಫ್ 3. ಸೊ ನೆಕ್ಸ್ಟ್ ಒನ್ ಇಸ್ ಮ್ಯಾಚ್ ಅಂತ. ಇದು ಒಂದು ಇಂಟ್ರೆಸ್ಟಿಂಗ್ ಗೇಮೇನೆ. ಸೊ ನೆಕ್ಸ್ಟ್ ಗೇಮ್ ಬಂದ್ಬಿಟ್ಟು ಮ್ಯಾಚ್ ಅಂತ. ಇದು ತುಂಬ ಇಂಟ್ರೆಸ್ಟಿಂಗ್ ಗೇಮ್. ಸ್ಟಾರ್ಟ್ ಪ್ಲೇಯಿಂಗ್ ಕೊಟ್ಟರೆ ನಿಮಗೆ ಸ್ವಲ್ಪ ಕಾರ್ಡ್ಗಳು ಡಿಸ್ಪ್ಲೇ ಆಗುತ್ತೆ. ಅಂದರೆ ಒಂದಕ್ಕೊಂದು ರಿಲೇಟೆಡ್ ಆಗಿರೋ ಕಾರ್ಡ್ಸೇ ಇರುತ್ತೆ ಇದರಲ್ಲಿ. ನೀವು ಯಾವ್ದಾದ್ರು ಒಂದು ಕಾರ್ಡ್ ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ ರಿಲೇಟೆಡ್ ಆಗಿರೋ ಇನ್ನೊಂದು ಕಾರ್ಡು ಅಥವಾ ಅದ್ರ ಡೆಫಿನೇಷನು ನೀವು ಚೂಸ್ ಮಾಡಬೇಕಾಗಿರುತ್ತೆ. ನೀವೇನಾದರೂ ತಪ್ಪಾಗಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲೇನು ಟೈಮ್ ಹೋಗ್ತಾ ಇದೆ ಇದು ಇನ್ನೂ ಜಾಸ್ತಿ ಆಗುತ್ತೆ. ಸೊ ವಾಟ್ ಇಸ್ ವೇರಿಯಬಲ್ ಇನ್ ಪ್ರೋಗ್ರಾಮಿಂಗ್ ಅಂತ ಒಂದು ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀನಿ ನಾನು. ಅದಕ್ಕೆ ನಾನು ಇವಾಗ ಆನ್ಸರ್ ಹುಡುಕಬೇಕು.
ವೇರಿಯಬಲ್ ಈಸ್ ಲೈಕ್ ಎ ಬಾಕ್ಸ್ ಆಫ್ ಕಂಪ್ಯೂಟರ್ಸ್ ಮೆಮೊರಿ ವೇರ್ ಯು ಕ್ಯಾನ್ ಸ್ಟೋರ್ ಎ ಸಿಂಗಲ್ ವ್ಯಾಲ್ಯೂ ಅಂತ ಒಂದು ಕಾರ್ಡ್ ಇದೆ. ನಾನು ಅದನ್ನ ಸೆಲೆಕ್ಟ್ ಮಾಡ್ತೀನಿ. ಅದು ಕರೆಕ್ಟಾಗಿತ್ತು. ಸೊ ಆ ಕಾರ್ಡ್ ಕ್ಲಿಯರ್ ಆಗಿದೆ. ನೀವೇನಾದರೂ ತಪ್ಪಾಗಿ ಗೊತ್ತಿದ್ರೆ ಈ ಥರ ಆಗುತ್ತೆ, ಮತ್ತು ಟೈಮ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅಟ್ ದ ಎಂಡ್ ಎಷ್ಟು ಟೈಮಿಗೆ ನೀವು ಈ ಕಾರ್ಡ್ಸ್ನೆಲ್ಲ ಖಾಲಿ ಮಾಡ್ತೀರಾ ಅಂತ ಹೇಳ್ಬಿಟ್ಟೆ ಗೇಮ್ ಇದು. ಸೊ ನೋಡಿ, ಓದೋದು ಬೋರಿಂಗ್ ಅಲ್ಲ, ನಾವು ಓದ್ತಾ ಇರೋ ವೇ ಬೋರಿಂಗ್ ಆಗಿರುತ್ತೆ. ಅದನ್ನ ಚೇಂಜ್ ಮಾಡ್ಕೋಬೇಕಷ್ಟೇ. ಬರೀ ಫ್ಲ್ಯಾಶ್ ಕಾರ್ಡೇ ಅಲ್ಲ, ಒಂಥರ ರಿವಿಷನ್ ನೋಟ್ಸ್ ಥರ ಕೂಡ ಇರುತ್ತೆ. ಇಲ್ಲೇನು ಕ್ವೆಶನ್ ಇದೆ, ಅದ್ರ ಪಕ್ಕನೇ ಇಲ್ಲಿ ಆನ್ಸರ್ಸ್ ಕೂಡ ಇದೆ. ಫಸ್ಟು ಎಕ್ಸಾಮಿಗೆ ಹೋಗೋಕ್ಕೂ ಮುಂಚೆ ಹೇಗೆ ರಿವಿಷನ್ ಮಾಡ್ಕೋತೀರಾ ಆ ಥರ ನೀವು ಇಲ್ಲಿ ರಿವಿಷನ್ ಕೂಡ ಮಾಡ್ಕೋಬೋದು. ಆ್ಯಂಡ್ ದೆನ್ ಫ್ಲ್ಯಾಶ್ ಕಾರ್ಡಲ್ಲೂ ಕೂಡ ಕಲ್ತ್ಕೊಬೋದು. ನೀವು ಎಲ್ಲ ಆಗಿ ನಿಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಬಂದರೆ ನಿಮಗೇನೋ ಟೆಸ್ಟ್ ಕೂಡ ತೊಗೋಬೋದು. ಇವತ್ತಿಗೆಷ್ಟು ಸಾಕು ಅನಿಸುತ್ತೆ. ನೀವು ಇಲ್ಲಿವರೆಗೂ ವೀಡಿಯೋ ನೋಡಿದ್ದೀರಾ ಅಂದರೆ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅರ್ಥ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಇನ್ನೂ ಇದೇ ಥರ AI ಟೂಲ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಕಮೆಂಟಲ್ಲಿ ಹಾಕಿ, ಸೊ ದಟ್ ನೆಕ್ಸ್ಟ್ ವೀಡಿಯೋನ ಪೋಸ್ಟ್ ಮಾಡ್ತೀನಿ ನಾನು. ಓಕೆ, ಬಾಯ್.